ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿದಾಯಕವಾಗಲಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿದ ಹಾಗೆ ಸರ್ವಂಚ ಶಾಸ್ತ್ರ ಸರ್ವತ್ರ ಧ್ಯಾನಂ ನೈವ ಕಲವ್ಯುಗೆ ನರಾಣಂ ಮುಕ್ತ ಚಿತ್ತಸ್ತ್ವ ಖಲಿಸ್ತಾನಂ ವಿಷಾಂಪತೆ. ಅಂದರೆ ಧ್ಯಾನ, ಯಜ್ಞ, ಪೂಜೆ, ದಾನ, ಸಂಕೀರ್ತನಗಳು ಎಲ್ಲವೂ ಶ್ರೇಷ್ಠ. ಆದರೂ ಕಲಿಯುಗದಲ್ಲಿ ಜನರ ಮನಸ್ಸು ಬಹು ಚಂಚಲ. ಅದುದರಿಂದ ತಪಸ್ಸಿಗಿಂತ ಸೇವೆಯೇ ಮುಖ್ಯ ಎಂದು ರಾಯರು ಹೇಳಿದ್ದಾರೆ. ಮತ್ತೊಬ್ಬರಿಗೆ ಸೇವೆ ದಾನ ಮಾಡುತ್ತಿರುವ ಜನರು ಆಹಾ ಅದೆಷ್ಟು ಭಾಗ್ಯವಂತರು. ಸೇವೆ ಪಡೆಯುವುದಕ್ಕಿಂತ ಸೇವೆ ಮಾಡುವುದೇ ಪುಣ್ಯ, ಅದೃಷ್ಟ ಬೇಕು. ಎಲ್ಲ ಸಮಯದಲ್ಲೂ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಸೇವೆಗಳನ್ನು, ದಾನಗಳನ್ನು, ಮಹಾ ಕಾರ್ಯಗಳನ್ನು ಮಾಡುತ್ತಾ ಇರುವ ಜನರಿಗೆ ಕೋಟಿ ಕೋಟಿ ನಮನಗಳು. ಹಲವಾರು ಪ್ರಜೆಗಳು ಹಲವಾರು ವಿಧಗಳಲ್ಲಿ ತಮ್ಮದೇ ಆದ ದಾನಗಳನ್ನು ಮಾಡುತ್ತಾ ಇದ್ದಾರೆ. ಸೇವೆ ದಾನ ಹೇಗಿರಬೇಕೆಂದು ಧರ್ಮರಾಯ ಅಶ್ವಮೇಧ ಯಾಗ ನಡೆಸಬೇಕಾದರೆ ಅಲ್ಲಿಗೆ ಬಂದ ಮಾತಾಡುವ ಮುಂಗಿಸಿ ಧರ್ಮರಾಯನಿಗೆ ವಿವರಿಸಿ ಹೇಳುತ್ತದೆ. ಧರ್ಮರಾಜ ಇಡೀ ಭೂಮಂಡಲವನ್ನೆಲ್ಲ ಅಶ್ವಮೇಧ ಯಾಗದಿಂದ ಗೆದ್ದ ಸಮಯದಲ್ಲಿ ಧರ್ಮರಾಜ ಮತ್ತು ತನ್ನ ತಮ್ಮಂದಿರು ಗೆದ್ದ ಎಲ್ಲ ಭೂಮಿಯನ್ನು, ಕನಕ ರಾಶಿಯನ್ನು ಅವರ ಗುರುಗಳಾದ ವ್ಯಾಸರಾಯರಿಗೆ ಸಮರ್ಪಿಸುತ್ತಾನೆ. ಅದಕ್ಕೆ ಅಲ್ಲಿದ್ದ ಎಲ್ಲರೂ ಧರ್ಮರಾಜನು ಬರೀ ಧರ್ಮದಲ್ಲಿ ಮಾತ್ರ ಅಲ್ಲ, ಇಡೀ ಭೂಮಂಡಲವನ್ನೇ ತಮ್ಮ ಗುರುಗಳಿಗೆ ಅರ್ಪಿಸಿದ ದೊಡ್ಡ ದಾನಿ, ಎಲ್ಲರಿಗಿಂತ ದೊಡ್ಡವನು ಅಂತ ಹೊಗಳಲು ಶುರು ಮಾಡುತ್ತಾರೆ. ಅಲ್ಲಿಗೆ ಅದಕ್ಕೆ ಧರ್ಮರಾಯ ಒಳಗೊಳಗೆ ಖುಷಿಯನ್ನು ಪಡುತ್ತಾನೆ. ಆಗ ಗುರುಗಳು, ನಾನು ಈ ರಾಜ್ಯವನ್ನು ಏನು ಮಾಡಲಿ, ನಾನು ಸನ್ಯಾಸಿಯೆಂದು ಹೇಳಿ ತಾನು ಕೊಟ್ಟ ದಾನವನ್ನು ತನಗೆ ತಿರುಗಿ ದಾನ ಮಾಡುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಮುಂಗಿಸಿ ಬಂದು ಅಲ್ಲಿದ್ದ ದಾನ ಮಾಡಿದ ನೀರಿನಲ್ಲಿ ಮುಳುಗಿ ನಗಲು ಆರಂಭಿಸಿತು. ಅದಕ್ಕೆ ಧರ್ಮರಾಯ, ಓ ಮುಂಗಿಸ ರೂಪದಲ್ಲಿ ಇರುವ ಮಹಾಪುರುಷರೇ, ಯಾಕೆ ನಗುತ್ತಿರುವೆ ಅಂತ ಕೇಳುತ್ತಾನೆ. ಆಗ ಮುಂಗಿಸಿ, ನಾನು ಯಾವ ಮಹಾಪುರುಷನೂ ಅಲ್ಲ, ನನಗೆ ಮಾತು ಬಂದಿದ್ದು ಸಕ್ತುಪ್ರಸ್ಥ ಅನ್ನೋ ದಾನಿ ಕೊಟ್ಟ ನೀರಿನಲ್ಲಿ ಮುಳುಗಿದ ಕಾರಣ ನನಗೆ ಮಾತು ಮತ್ತು ನನ್ನ ಅರ್ಧ ಬಣ್ಣ ಬಂಗಾರ ಆಯಿತು. ನನ್ನ ಬಣ್ಣವನ್ನು ಪೂರ್ತಿಯಾಗಿ ಬಂಗಾರ ಮಾಡಿಕೊಳ್ಳೋಕೆ ದಾನ ಮಾಡುವ ಜಾಗದಲ್ಲಿ ಎಲ್ಲ ಕಡೆ ಹೋಗಿ ಹೋಗಿ ಇದ್ದೆ. ಇಲ್ಲೇನೋ ದೊಡ್ಡ ದಾನ ನಡೀತಿದೆ ಅಂತ ತಿಳಿದು ಇಲ್ಲಿಗೆ ಬಂದೆ. ಆದರೆ ಈ ದಾನ ಸಕ್ತುಪ್ರಸ್ಥನ ದಾನ ಮುಂದೆ ಎದಕ್ಕೂ ಇಲ್ಲ ಅಂತ ಹೇಳಿತು. ಅಲ್ಲಿಗೆ ಧರ್ಮರಾಯನ ಅಹಂಕಾರ ಹೋಗಿ, ಯಾರು ಸಕ್ತಪ್ರಸ್ಥ ಅಂತ ಮುಂಗಿಸಿಯನ್ನು ಕೇಳಿದ. ಮುಂಗಿಸಿ, ಪೂರ್ವದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಮನೆಯ ಯಜಮಾನ, ಅವನ ಹೆಂಡತಿ, ಅವನ ಮಗ ಮತ್ತು ಸೊಸೆ ಎಲ್ಲರೂ ಹಿಟ್ಟಿನ ಮುದ್ದೆಯನ್ನು ಎಲೆಯ ಮೇಲೆ ಇಟ್ಟು ಸೇವನೆ ಮಾಡುವಾಗ ಆ ಮನೆಯ ಯಜಮಾನ ಭೂತಾಯಿಗೆ ನಮಸ್ಕಾರ ಮಾಡುತ್ತಾ ಹೀಗೆ ಹೇಳುತ್ತಾನೆ. ತಾಯಿ ಅನ್ನಪೂರ್ಣಾದೇವಿ, ನಿನ್ನನ್ನು ಕಣ್ಣಿಂದ ನೋಡಿ ಒಂದು ಮುದ್ದೆ ತಿಂದು ಇಲ್ಲಿಗೆ 10 ದಿನಗಳು ಕಳೆದವು. ಹೊರಗಡೆ ಬಿದ್ದಿರುವ ಧಾನ್ಯಗಳು, ಗುಬ್ಬಿಗಳಿಗೆ, ಪಕ್ಷಿಗಳಿಗೆ, ಯಾರಿಗೂ ಬೇಡವಾದ ಪ್ರಸಾದವನ್ನು ಪಾಪ ಮಾಡದೆ ನಾವು ತಂದು ಸೇವನೆ ಮಾಡ್ತಾ ಇದ್ದೀವಿ. ನಮ್ಮ ಹಸಿವನ್ನು ನೀಗಿಸು, ನಮ್ಮನ್ನು ಆಶೀರ್ವಾದ ಮಾಡು, ಮತ್ತೆ ಈ ಭಾಗ್ಯ ಯಾವಾಗ ಸಿಗುವುದೋ ಅಂತ ಹೇಳಿ ಊಟ ಮಾಡಲು ಆರಂಭಿಸುವಾಗ ಹೊರಗಡೆಯಿಂದ ಯಾರೋ, ಅಮ್ಮ ಅಮ್ಮ ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಕೊಡಿ, 3 ದಿನದಿಂದ ಏನೂ ತಿಂದಿಲ್ಲ ಅಂತ ಕೂಗು. ಆಗ ಮನೆ ಯಜಮಾನ ಸಂತೋಷದಿಂದ ಅತಿಥಿಗೆ, ಒಳಗಡೆ ಬನ್ನಿ, ನೀವು ಬಂದಿರುವುದು ನಮ್ಮ ಪುಣ್ಯ, ದೇವರೇ ನಿಮ್ಮ ರೂಪದಲ್ಲಿ ಬಂದ ಹಾಗಿದೆ ಎಂದು ಹೇಳಿ ತಮಗಾಗಿ ಇಟ್ಟಿದ್ದ ಆಹಾರವನ್ನೆಲ್ಲ ಅವರಿಗೆ ಬಹು ಸಂತೋಷದಿಂದ ಹಸುವಿನಿಂದ ಬಳಲುತ್ತಿದ್ದ ಅತಿಥಿಗೆ ಬಡಿಸುತ್ತಾರೆ. ಆ ಅತಿಥಿಯು ಅದನ್ನು ತೃಪ್ತಿಯಾಗಿ ಊಟ ಮಾಡಿ ಹೊರಗಡೆ ಬಂದು ಕೈ ತೊಳೆಯುತ್ತಾ, ಅಯ್ಯ, ನಾನು ಹಸುವಿನಿಂದ 3 ದಿನದಿಂದ ಬಳಲುತ್ತಿದ್ದೇನೆ. ನೀವು ಕೂಡ ನೋಡಿದರೆ ಬಹಳಷ್ಟು ದಿನದಿಂದ ಊಟ ಮಾಡದ ಹಾಗೆ ಕಾಣ್ತಾ ಇದ್ದೀರಾ. ನಾನು ಬಂದು ನಿಮ್ಮ ಆಹಾರವನ್ನು ಎಲ್ಲ ತಿಂದು ಬಿಟ್ಟಿದ್ದೇನೆ. ನನ್ನ ಹಸುವಿನಿಂದ ಅದನ್ನು ಗಮನಿಸಲಿಲ್ಲ, ಕ್ಷಮಿಸಿ ಅಂತ ಕೇಳುತ್ತಾನೆ. ಅದಕ್ಕೆ ಆ ಮನೆ ಯಜಮಾನ, ನಾವು 10 ದಿನಗಳಿಂದ ಹಸುವಿನಿಂದ ಇದ್ದು ನಮಗೆ ಅಭ್ಯಾಸ ಆಗಿದೆ. ಆದರೆ 3 ದಿನದ ಹಸಿವನ್ನು ತಡೆದುಕೊಳ್ಳುವುದು ಬಹಳ ಕಷ್ಟ, ನಮಗೆ ಅದರ ಅನುಭವ ಆಗಿದೆ ಎಂದು ಹೇಳಿ ಅವರ ಕಾಲನ್ನು ತೊಳೆಯುತ್ತಾ ಆ ನೀರನ್ನು ತನ್ನ ಮೇಲೆ ಹಾಕಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಂದು ಮುಂಗೀಸು ಆ ನೀರನ್ನು ನೋಡಿ ಅದರ ಮೇಲೆ ಓಡಾಡುತ್ತದೆ.
ಅದರಿಂದ ಅದರ ಬಣ್ಣ ಅರ್ಧ ಬಂಗಾರವಾಗುತ್ತದೆ. ಅದನ್ನು ನೋಡಿ ಆ ಮನೆಯವರು ಎಲ್ಲರೂ ಗಾಬರಿಯಾಗ್ತಾರೆ. ಆಗ ಅಲ್ಲಿಗೆ ಬಂದ ಅತಿಥಿ ತನ್ನ ನಿಜ ಸ್ವರೂಪ ದರ್ಶನವನ್ನು ಪಡೆದು ಧರ್ಮ ದೇವರಾಗಿ ದಾನ ಧರ್ಮ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡೆದು ಸಂಪಾದಿಸಿ ಅದಕ್ಕೆ ಯಾರು ಯೋಗ್ಯರೋ ಅವರಿಗೆ ದಾನ ಮಾಡುವುದು ಉತ್ತಮವಾದ ಧರ್ಮ ಅಂತ ಹೇಳಿ ಅವರಿಗೆಲ್ಲ ಪುಣ್ಯ ಲೋಕದ ಪ್ರಾಪ್ತಿಯನ್ನು ನೀಡುತ್ತಾನೆ. ಬರೀ ಹಿಟ್ಟಿನ ಮುದ್ದೆಯನ್ನು ದಾನ ಮಾಡಿದ ಪುಣ್ಯಾತ್ಮ ತೊಳೆದ ನೀರಿನಲ್ಲಿ ಮುಳುಗಿದ ನನಗೆ ಬಂಗಾರದ ದೇಹ ಮಾತು ಬಂದವು ಅಂತ ಮುಂಗೀಸು ಧರ್ಮರಾಯನಿಗೆ ಹೇಳಿ ಹೋಗುತ್ತದೆ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಷಯಗಳ ಬಗ್ಗೆ ಹಂಚಿಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದರಿಂದ ಧರ್ಮರಾಯನಿಗೆ ಅರ್ಥವಾಗಿದ್ದು ಏನೆಂದರೆ, ನಾನು ಬರೀ ರಾಜ, ಈ ರಾಜ್ಯ, ನಾನು ಗೆದ್ದ ಸಂಪತ್ತು ಎಲ್ಲವೂ ಜನರ ಸೊತ್ತು. ನಾನು ಏನೇ ಕೊಟ್ಟರೂ ಅದು ಅವರದ್ದೇ ಕೊಟ್ಟಂತೆ ಆಗುತ್ತದೆ. ನಾನು ಬರೀ ಜನರ ಸೇವಕ ಅಷ್ಟೇ ಅಂತ ಅರಿತು ಇನ್ಮುಂದೆ ಎಲ್ಲರೂ ಹಾಗೆ ಇರಬೇಕೆಂದು ತನ್ನ ಮುಂಬರುವ ಪೀಳಿಗೆಗೆ ತಿಳಿಸುತ್ತಾನೆ.